ವಾಸು ಟಿವಿಗೆ ಸ್ವಾಗತ. ನಾನು ಸರ್ದಾರ್. ಎಲ್ಲರೂ ಬರ್ರಿ ಬರ್ರಿ. ಇದು ಎಲ್ಲರ ಸಂಘಟನೆ ನಮ್ಗೆ ಬರೋದಲ್ಲ. ಎಲ್ಲ ಬರ್ರಿ ಮೇಡಮ್, ಮುಂದೆ ಬರ್ರಿ ಮೇಡಮ್. ಬರ್ರಿ ಸರ್, ನೀವು ಬರ್ರಿ 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 ಸರ. ಯಾಕೆ ದೂರ ನಿಂತಿಲ್ಲ? ಭಗತ್ ಸಿಂಗ್ ಅವರು ಆಮೇಲೆ ವಿಶ್ವದ ಮೇಳ ದಿನಾಚರಣೆ ಆಚರಣೆ ಮಾಡಿಕೊಂಡು ಇವತ್ತು ಎಲ್ಲ ಕೂಡಿ ಭಾರಿ ಕೂಡಿ ಬಂದರು. ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ, ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರಿಗೆ, ವಿಶ್ವ ಮಹಿಳಾ ದಿನಾಚರಣೆಗೆ, ವಿಶ್ವ ಮಹಿಳಾ ದಿನಾಚರಣೆಗೆ, ಭಗತ್ ಸಿಂಗ್ ಅವರಿಗೆ, ಕಿತ್ತೂರು ರಾಣಿ ಚೆನ್ನಮ್ಮ ಅವರಿಗೆ, ಒಬ್ಬರಿಗೆ, ವಿಶ್ವ ಮಹಿಳಾ ದಿನಾಚರಣೆ ಆಚರಿಸಿದಂತ ಎಲ್ಲ ರಾಷ್ಟ್ರ ಪಕ್ಷಗಳಿಗೆ ಇವತ್ತಿನ ಹೆಚ್ಚಿನ ಜವಾಬ್ದಾರಿ ಕೊಡಾತೀವಿ ಗೋಲ್ಗಿರಿ ಗೌರವಾಧ್ಯಕ್ಷರಿಗೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕರ್ನಾಟಕ ಸ್ವಾಭಿಮಾನ ಬಳಗದವರು ಹಮ್ಮಿಕೊಂಡಿದ್ದಾರೆ. ಎಲ್ಲ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಿಮಿತ್ತ ಮಾಡಿಕೊಂಡು ಸ್ವಾಭಿಮಾನ ಬಳಗದವರು ಹಮ್ಮಿಕೊಂಡಿದ್ದಾರಲ್ಲ, ಅವರೆಲ್ಲರಲ್ಲಿ ಅಧ್ಯಕ್ಷರನ್ನೇ ಮೊದಲು ಮಾಡಿಕೊಂಡು ಎಲ್ಲರಲ್ಲಿ ಸಹಿತ ಅನಂತ ತಾಯಂದಿರು ಎಲ್ಲರೂ ಬಂದಿದ್ದಾರೆ. ಜಿಲ್ಲಾಧ್ಯಕ್ಷರು, ತಾಲೂಕಾ ಅಧ್ಯಕ್ಷರು ಎಲ್ಲರೂ ಬಂದಿದ್ದಾರೆ. ಅದೆಲ್ಲ ತಾಯಂದಿರಲ್ಲೇ ಸಹಿತ ಅನಂತ ಶರಣಾರ್ಥಿಗಳಿರುತ್ತೆ. ಬಹುಶಃ ಮಾರ್ಚ್ ತಿಂಗಳಿನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತ ಇದು ಬಹಳ ಹಿಂದಿನ ಪರಂಪರೆಯ ಹೋರಾಟದಿಂದ ಪ್ರಾರಂಭ ಆಗುತ್ತೆ. ಬಹುಶಃ ನಮ್ಮೆಲ್ಲರಿಗೂ ಗೊತ್ತಿರಬೇಕು, ಹೆಣ್ಮಕ್ಳಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತಂದ್ರೆ ಮಾರ್ಚ್ ತಿಂಗಳಷ್ಟೇ ಸೀಮಿತವಾಗಿರಬಾರ್ದು. ಯಾಕೆ ಹೆಣ್ಮಕ್ಳಿಗೆ ಇದನ್ನು ಪ್ರೋತ್ಸಾಹ ಪ್ರಾರಂಭ ಆಯಿತು ಅಂತ ಕೇಳಿದ್ರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಒಂದಾನೊಂದು ಕಾಲಕ್ಕೆ ಹೆಣ್ಣು ಮಗಳಾದವಳು 4 ಗೋಡೆಗಳ ಮಧ್ಯದಲ್ಲಿ ಇರಬೇಕು. ಅವಳು ಹೆಚ್ಚುವರಿ ಶಿಕ್ಷಣವನ್ನು ಕಲಿಬಾರ್ದು, ಯಾವುದೇ ಕ್ಷೇತ್ರದಲ್ಲಿ ಮುಂದುವರಿಯುವಂತ ಅಧಿಕಾರಗಳನ್ನಿಲ್ಲ ಅನ್ನತಕ್ಕಂಥದ್ದನ್ನ ಕೆಲವೊಂದು ನಿಯಮಾವಳಿಗಳಿವೆ. ಆ ಟೈಮಲ್ಲಿ ನಮ್ಮ ಹೆಣ್ಮಕ್ಳ ಪರಿಸ್ಥಿತಿ ಹೆಂಗಿತ್ರಿ ಅಂತ ಹೇಳಿದ್ರೆ, ಬಹುಶಃ ನೀವು ಕೆಲವೊಂದು ಮನೆಗಳಿಗೆ ಹೋಗಿ ನೋಡಿ. ನಮ್ಮ ಜಿಲ್ಲಾದವ ಮನೆಗಳದಾವ, ಮನೆಗಳ ಹೆಸರು ಹೇಳಂಗಿಲ್ಲ. ಈ ಗೌಡ್ರ ಮನಿ, ದೇಶಕುಬ್ರ ಮನಿ ಅಂತದಾವ. ಅಡಿಗೆ ಮನೆ ಭಾಳ ಕೆಳಗದಾವ. ಅಡಿಗೆ ಮನೆ ಭಾಳ ಕೆಳಗ. ನಾ ಒಂದಿಷ್ಟು ಮಂದಿ ಹಿರಿಯರಿಗೆ ಕೇಳಿದೆ, ಅಡಿಗೆ ಮನೆ ಇಟ್ಟು ಕೆಳಗ ದೊಡ್ಡ ಹಾಲ ಯಾಕೆ ಇರಲಿಲ್ಲ, ಪದ್ಧತಿ ಹೆಂಗಿತ್ರಿ ಅಂತ ಹೇಳಿದ್ರೆ, ಯಾರ ಗಂಡ್ಮಕ್ಳು ಪಡಸಲ್ಯಾಗ ಹಾಲ್ನಾಗ ಕೂತ್ರು ಅಂತ ಕೇಳಿದ್ರೆ ಹೆಣ್ಮಕ್ಳು ಆ ತಿಂಡಿಯನ್ನೇ ಕೊಡ್ಬೇಕು, ಅವ್ರು ಮಾರಿ ಮತ್ತೊಬ್ರಿಗೆ ಕಾಣಿಸ್ಬಾರ್ದು. ಇಷ್ಟು ಒಂದೊಂದು ಕಾಲದಲ್ಲಿ ಇತ್ತು. ಯಾಕಿದೆ ಎಲ್ಲ ಪರಂಪರೆ ಬಂತು ಅಂತ ಕೇಳಿದ್ರೆ, ಆಗಿನ ಕಾಲದಲ್ಲಿ ಹೆಣ್ಮಕ್ಳು ಹೊರಗೆ ಹೋಗ್ಬೇಕಾದ್ರೆ, ಇನ್ನು ಬೀದರ್ ಜಿಲ್ಲೆಯಲ್ಲಿ ಕೆಲವೊಂದು ಮನೆತನದ ನಾವು ಕೇಳಬೇಕು. ಈ ಭಾಳ ಮಂದಿ ಬುರ್ಕ ಹಾಕೊಂಡ್ರೆ ಇಲ್ಲ ಮುಸಲ್ಮಾನ್ರು ಅಷ್ಟೇ ಬುರ್ಕ ಹಾಕ್ತಾರ. ಆಗಿನ ಕಾಲಕ್ಕೆ ಹಾಗಿದ್ದಿಲ್ಲ. ಇವತ್ತ ಹಿಂದುತ್ವ ಉಳತಕ್ಕಂಥ ಹೆಣ್ಮಗಳು ದೇಸಾಯಿ ಮನೆತನದವರು, ಗೌಡ್ರ ಮನೆತನ ಯಾರ ಹೆಣ್ಮಕ್ಳು ಹೊರ ಬರ್ಬೇಕಾದ್ರೆ
ಹೆಚ್ಚಾಚೋ ಪ್ರಶ್ನೆನೇ ಇಲ್ಲಿಗ ಅವ್ರಿಗೆ ಹೆಚ್ಚ ಕಡಿಮೆ ರೊಕ್ಕ ನೀವೆಲ್ಲ ಇಲ್ಲಿ ಬರ್ಬೇಕಂತ ಸ್ವತಂತ್ರವಾಗಿ ಬಂದಿರ್ತೀರಿ. ನೀವು ಆಗಿದ್ರೆ ಒಂದು ಹಾಕಲ್ಲ ತವ್ರ ಮನೆಗೆ ಯಾರೇ ಹೆಣ್ಮಕ್ಳು ಹೋಗ್ಬೇಕಂತ ಹೇಳಿದ್ರೆ ತಮ್ಮ ಗಂಡನ ಮೇಲೆ 50 ರೂಪಾಯಿ 100 ರೂಪಾಯಿ ಕೊಟ್ಟರು ತವ್ರ ಮನೆಗೆ ಹೋಗೋರು. ಈಗ ಹೆಚ್ಚ ಕಡಿಮೆ ಆದ್ರೆ ನೀವೇ ಕೊಡೋಷ್ಟು ತಾಕತ್ತು ಒಂದೇ ಹೆಣ್ಮಕ್ಳಿಗೆಲ್ಲ ತಗೊಂಡಿದ್ದಾರೆ. ಆರ್ಥಿಕ ದೃಷ್ಟಿಯಿಂದ ಸಾಕಷ್ಟು ಮುಂದುವರಿದರೆ ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ನೋಡಿದ್ರಂತೂ ಮುಂದಿನ ದಿನಮಾನದಲ್ಲಿ ನಿಮಗೆ ಗೊತ್ತದ ಎಷ್ಟು ಮಂದಿ ಹೆಣ್ಮಕ್ಳಿಗೆ ಆದ್ಯತೆ ಅದ ಅನ್ನೋದನ್ನು ಮುಂದಿನ ದಿನಮಾನದಲ್ಲಿ ನಮಗೆ ಗೊತ್ತಾಗ್ತದೆ. ಅಲ್ಲ ಯಾವ ಕ್ಷೇತ್ರದಲ್ಲಿ ಹೆಣ್ಮಕ್ಳು ಮುಂದಿಲ್ಲ ಎಲ್ಲಾ ಕ್ಷೇತ್ರದಲ್ಲಿ ಮುಂದದಾರ. ಇನ್ನೇನು ಒಂದು ಕೊರತೆ ನಮ್ಮಲ್ಲಿ ಏನಾಗ್ತದೆ ಹೆಣ್ಮಕ್ಳು ಅಂದ್ರೆ ಸ್ವಲ್ಪ ಸಂಸ್ಕೃತಿ ಕೊರತೆ ಆಗ್ಲತ್ತದ. ನಮ್ಮ ದೇಶದಲ್ಲಿ ಏನಾಗ್ತದಂದ್ರೆ ನಾವ್ ಏನ್ ಮಾಡಾಕತ್ತೀವಿ ಹೆಚ್ಚ ಕಡಿಮೆ ನಾವ್ಯಾಕ ಪ್ಯಾಂಟ್ ಶರ್ಟ್ ಉಟ್ಕೊಂಡು ತಿರ್ಗಾಡ್ಬಾರ್ದು, ನಾವ್ಯಾಕ ಡ್ರೆಸ್ ಉಟ್ಕೊಂಡು ತಿರ್ಗಾಡ್ಬಾರ್ದು, ನಾವ್ಯಾಕ ಕಡಿಮೆ ಕುಂಕುಮ ಹಚ್ಕೋಬೇಕು, ನಾವ್ಯಾಕ ಮಡಿ ಇಟ್ಕೋಬೇಕು ಅನ್ನತಕ್ಕಂತ ಈ ಮನೋಭಾವನೆ ನಮ್ಮ ಹೆಣ್ಮಕ್ಳಲ್ಲಿ ಬರ್ಲಾಕತ್ತದ. ಆದ್ರೆ ಒಂದು ವಿಚಾರ ಮಾಡ್ರಿ, ಇದು ಎಂಥ ಸೌಭಾಗ್ಯ ಅಂತ ಕೇಳಿದ್ರೆ ಭಾರತದ ನಾರಿಯರು ರಣರಂಗದಲ್ಲಿ ಖಡ್ಗವನ್ನು ಹಿಡಿದು ಯುದ್ಧ ಮಾಡಬೇಕಾಗಿತ್ತು ಅಂತ ಕೇಳಿದ್ರೆ ಯಾವ ವೀರಗಚ್ಚಿ ಅಂತ ಕರೀತಾರೆ, ವೀರಗಚ್ಚಿ ಹಾಕಿಕೊಂಡ ಹಣಿ ಮೇಲೆ ಕುಂಕುಮ ಹಚ್ಚಿಕೊಂಡ ಅದು ಯಾವ ಸಂಕೇತ ಕುಂಕುಮ ಅಂತ ಹೇಳಿದ್ರೆ ವೈರಾಗ್ಯದ ಸಂಕೇತ, ಆವೇಶದ ಸಂಕೇತ. ಅದನ್ನ ಹಚ್ಕೊಳ್ಬೇಕಂದ್ರೆ ಆಜ್ಞೆ ಚಕ್ರ ಜಾಗೃತ ಆಗ್ತದೆ. ಆಜ್ಞೆ ಚಕ್ರ ಇದ್ರಲ್ಲಿ ಶಕ್ತಿ ಬರ್ತದೆ ಅನ್ನತಕ್ಕಂಥ ಸಂಕೇತವಾಗಿ ರಣರಂಗದಲ್ಲಿ ಸಹಿತ ಸೀರೆಯನ್ನು ಉಟ್ಟುಕೊಂಡು ಕೈಯಲ್ಲಿ ಖಡ್ಗವನ್ನು ಹಿಡಿದು ಹಣೆ ಮೇಲೆ ಕುಂಕುಮನ ಹಚ್ಚಿಕೊಂಡು ಯುದ್ಧ ಮಾಡಿದಂತ ಸಂಸ್ಕೃತಿ ಯಾವುದರ ದೇಶದಿದ್ರೆ ಅದು ನಮ್ಮ ಭಾರತ ದೇಶದು. ಯಾವ ಕ್ಷೇತ್ರದಲ್ಲಿ ಮುಂದಿಲ್ಲ ಅಂದ್ರೆ ಎಲ್ಲಾ ಕ್ಷೇತ್ರದಲ್ಲಿ ಮುಂದಾದರೆ. ಆದ್ರೆ ನಾವು ಒಂದು ಇಟ್ಟೀಟ ಹಳಿನ ಮರೆಯಾಕತ್ತು. ನಮ್ಮ ಸಿಟಿಯಲ್ಲಿ ನೋಡಿದಾಗ ವಿಚಿತ್ರ ಅನ್ಸದ, ಯಾವ ಗಂಡು ಹುಡುಗರು ಅದಾವ ಯಾವ ಹೆಣ್ಣು ಹುಡುಗರು ಅದಾವ ಪುನಃ ಸಿಗ್ಲಾರಂತ ಪ್ರಸಂಗ ಬರಾಕತ್ತದ. ಅದಕ್ಕೆ ಅದನ್ನ ನಮ್ಮಲ್ಲಿ ಆಗಬಾರ್ದು. ನಮ್ಮ ಹೆಣ್ಣು ಮಕ್ಕಳು ಆದವರು ಚಂದಾಗಿ ಬಹಳ ಆಶ್ಚರ್ಯ. ಭಾಳ ಮಂದಿ ನಿಮ್ಗೆ ಗೊತ್ತಿರ್ಬೇಕಲ್ಲ, ಎಲ್ಲ ಫಂಕ್ಷನ್ಗಳಿಗೆ ಹೋಗ್ತಿರ್ತೀನಿ, ತಪ್ಪು ತಿಳ್ಕೊಬಾರ್ದು. ಓರ್ಯಪ್ಪ ನಮ್ಗೆ ಅನ್ನಕತ್ರ ಹೆಣ್ಮಕ್ಳು ಎಲ್ಲ ಕೂದಲೇ ಬಿಡ್ಕೊಂಡು ಕೂತಿರ್ತಾರ, ಎಲ್ಲಿ ಜಡಿನೇ ಕಟ್ಟಿರಂಗಿಲ್ಲ, ಕೂದಲು ಬಿಟ್ಟಿರ್ತಾರೆ. ನಾ ಮೊನ್ನೆ ಒಂದು ಅಭ್ಯಾಸ ಮಾಡಿದೆ. ಈ ಕೂದಲು ಬಿಡುವಂತ ಪರಂಪರೆ ಮಹಾಭಾರತ ಕಾಲದಲ್ಲಿ ಇತ್ತು. ಇದು ಏನಿರ್ಬೇಕು ಅಂತ ಅಭ್ಯಾಸ ಮಾಡಿ ನೋಡಿದಾಗ ಅಲ್ಲಿ ಒಂದು ಕಡೆ ನನಗೆ ಇತಿಹಾಸ ಸಿಗುತ್ತು. ದ್ರೌಪದಿ ತಾಯಿ ಕೌರವರ ಮಧ್ಯೆ ಪಾಂಡವರ ಮಧ್ಯೆ ಅವಳ ಮಾನವನ್ನು ಹೋಗುವಂತ ಪ್ರಸಂಗದಾಗ ಸೀರೆಯನ್ನು ಸೆಳೆಯುವಂತ ಪ್ರಸಂಗದಾಗ ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಸೀರೆಯನ್ನು ಸೆಳೆದಾಗ ಅವಾಗ ಪಾಂಡವರು ಒಂದೊಂದು ಶಪಥ ಮಾಡಿದ್ರಂತ. ಏನ್ ಶಪಥ ಮಾಡಿದ್ರೆ, ತುಂಬಿದ ಸಭೆಯಲ್ಲಿ ದುಶಾಸನ ನನ್ನ ಸೀರೆಯನ್ನು ಸೆಳೆದಾನ, ಅದನ್ನ ನನಗೆ ಬಂದು ದೋಷವನ್ನು ಕಳೆಯತನ ಬಿಟ್ಟಿದ ಮುಡಿಯನ್ನು ನನ್ನ ಕಟ್ಟಂಗಿಲ್ಲ ಅಂತ ಶಪಥ ಮಾಡಿದ್ರು. ಅಂದಾಗ ಹೆಣ್ಣು ಮಕ್ಕಳು ಯಾವಾಗ ಕೂದಲು ಬಿಡ್ತಾರ ಕಷ್ಟ ಪ್ರಸಂಗವನ್ನು ಬಂದಾಗ ಕೂದಲು ಬಿಡುವಂತ ಸಂಸ್ಕೃತಿ ಇತ್ತಂತ. ಇವತ್ತ ಸುಖದಲ್ಲಿ ಇದ್ರು ಅಂತ ಹೇಳಿದ್ರೆ ಜಡಿಯಲ್ಲಿ ಸರಸ್ವತಿ ಇರ್ತಾಳ ಅಂತ ಒಂದು ನಿಯಮ ಅದ. ನಮ್ಮ ಭಾರತ ದೇಶದ ಸಂಸ್ಕೃತಿ ಓದಿದಾಗ ನಮ್ಗೆ ಗೊತ್ತಾಗ್ತದೆ. ಹೆಣ್ಮಕ್ಳ ಜಡಿ ಹಾಕೊಂಡ್ರು ಅಂತ ಹೇಳಿದ್ರೆ ಸಾಕ್ಷಾತ್ ಆ ಜಡಿಯಲ್ಲಿ ಸರಸ್ವತಿ ಮಾತೆಯನ್ನು ಕುಳಿತು ಅವಳಿಗೆ ಜ್ಞಾನವನ್ನ ಬೋಧನೆಯನ್ನು ಮಾಡ್ತಾಳ ಅಂತ. ಅವಾಗಿನ ಕಾಲದಾಗ ನೋಡ್ಬೇಕು, ಹಿಂದಿನ ಕಾಲದಾಗ ಅಡಿಗೆ ಮನ್ಯಾಗ ತಲೆ ಹಿಡ್ಕೊಬಿಡ್ತಿದ್ದಿಲ್ಲ, ಅಡಿಗೆಗೆಲ್ಲ ಕೂದಲ ಬೀಳ್ತಾವ ಹೊರಗೆ ಹೋಗ್ಬಿಟ್ರಿ ಅಂತೀವಿ. ಅಂದಾಗ ಈಗ ನಾವು ಕೆಲವೊಂದು ಸಂಸ್ಕೃತಿಗಳನ್ನ ಈಗ ಮರೆಯಾಕತ್ತೀವಿ. ಅವು ಮಕ್ಕಳಿಗೆ ಮತ್ತು ಸ್ವಸ್ಥರಿಗೆ ಮುಂದೆ ನೀವು ಅದನ್ನ ಆಚರಣೆಯನ್ನು ಮಾಡ್ಕೊತ ಹೋದ್ರೆ ಇನ್ನೂ ನಮ್ಮ ಹೆಣ್ಣು ಮಕ್ಕಳ ಸಂಸ್ಕೃತಿ, ಭಾರತ ದೇಶದ ಸಂಸ್ಕೃತಿ ಎಂಥದ್ದು ಅಂತ ಕೇಳಿದ್ರೆ, ಈ ನಮ್ಮ ದೇಶದಲ್ಲಿದ್ದ ಹೆಣ್ಣಿಗೆ ಹೆಣ್ಣ ಅಂತ ಯಾರು ಕರೆದಿಲ್ಲ. ಹೆಣ್ಣು ಮಗಳಿಗೆ ಏನಂತ ಕರೆದ್ರು ಅಂತ ಹೇಳಿದ್ರೆ ಸಾಕ್ಷಾತ್ ಕಪಿಲ ಶುದ್ಧ ಮಲ್ಲಿಕಾರ್ಜುನ ಪರಮಾತ್ಮ ಅಂತ ಅಂದಾಗ ಅಂತ ದೇಶ ನಮ್ಮ ದೇಶದ ಸಂಸ್ಕೃತಿ ಅದ. ಅಂತ ಒಂದು ನಮ್ಮ ಸ್ವಾಭಿಮಾನಿ ಬಳಗದವರು ಇವತ್ತು ಒಂದು ಸಣ್ಣ ರೂಮಿನಲ್ಲಿ ನಿಮ್ಮನ್ನೆಲ್ಲ ಕರೆದು ಇದೆಲ್ಲ ಕರೆದು ಹೆಣ್ಮಕ್ಳ ಮಳ ದಿನಾಚರಣೆಯನ್ನು ಮಾಡಿದಾರ. ಇಂಥ ಹೆಣ್ಣು ಮಕ್ಕಳಲ್ಲಿ ಸಾಕಷ್ಟು ಮಂದಿ ಮುಲೇಬಾಯಿ ತಾಯಿಯವರು ಇರ್ಬೋದು, ಅನಂತ ಮಂದಿ ತಾಯಿಯವರು ಅವ್ರವ್ರ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿದ್ದಾರೆ. ಅವರ ಸಾಧನೆ ನಾವು ಮಾರ್ಗದರ್ಶನ ಆಗಲಿ ಅಂತ ಹೇಳ್ತಾ ನನ್ನೆರಡು ಮಾತುಗಳು ಸದ್ಗುರು ಪಾಲಕರು ನಾವು ಮಹಿಳೆಯರು ಯಾವಾಗಲೂ ಹೊರಗೆ ಬರ್ತಿದ್ದಿಲ್ಲ. ಆಕಸ್ಮಿಕವಾಗಿ ನಾವು ಹೊರಗೆ ಬಂದಾಗ ಸೂರ್ಯವಂಶಿ ಸರ್ ಮತ್ತು ಲಕ್ಷ್ಮಣ್ ಕಂಬಾಗಿ ಅವರು ನೀವು ಬರ್ಬೇಕ್ರಿ ಮೇಡಮ್ ಅವ್ರು ಬರ್ಬೇಕು, ನಾನು ಯಾವಾಗಲೂ ಮನೆ ಬಿಟ್ಟು ಹೊರಗೆ ಬಂದಿದ್ದೇ ಇಲ್ಲ, ನೀವು ಬರ್ಬೇಕ್ರಿ ಮೇಡಮ್ ಅವ್ರಿಗೆ ಬರ್ಬೇಕಂತ ಹೇಳಿ ನಾನು ಕರ್ಕೊಂಡು ಅಧ್ಯಕ್ಷೆಯಾಗಿ ಮಾಡಿ
ಬಗ್ಗೆ ಏನು ಗೊತ್ತಿಲ್ಲ, ನಮ್ಗೆ ಏನು ಸಲ್ಲಿಸ್ಬೇಕಂತ ಎಲ್ಲ ಅವ್ರಿಗೆ ಸಲ್ಲುತ್ತೆ. ನಿಮ್ಮ ಹೆಸರು ಹೇಳ್ರಿ ಮೇಡಮ್. ಶೋಭಾ ಪಾಟೀಲ್, ಜಿಲ್ಲಾ ಮಹಿಳಾ ಅಧ್ಯಕ್ಷರು. ಇವತ್ತು ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ನಾವು 8ನೇ ತಾರೀಕಿಗೆ ಮಾಡಬೇಕಿತ್ತು, ಸ್ವಲ್ಪ ಕೆಲವೊಂದು ಪ್ರಾಬ್ಲಮಿಂದ ಇದಾಯಿತು. ಸರ್ ಎಲ್ಲ ಸೇರಿ ಎಲ್ಲರೂ ಖುಷಿ ನಮ್ದು ಇವತ್ತು ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ನಮಗೆಲ್ಲ ಒಂಥರ ಖುಷಿ ದಿನ ಇವತ್ತು. ಮಹಿಳೆಯಂತ ಒಂದು ಪವಿತ್ರವಾದ ಸ್ಥಾನ. ಅಂದ್ರೆ ಎಲ್ಲಿ ಮಹಿಳೆಯು ಆರಾಧಿಸಲ್ಪಡ್ತಾಳೋ ಅಲ್ಲಿ ಶಾಂತತೆಯಿಂದ ಇರುತ್ತದೆ. ಮತ್ತು ಮಹಿಳೆಯರು ಎಲ್ಲೇ ಅಂದ್ರೆ ಫಸ್ಟು ಮಹಿಳೆಯರು ಹೊರಗೆ ಬರಬೇಕಾದ್ರೆ ಭಯ ಪಡ್ತಾ ಇದ್ರು. ಇವಾಗ ಸಂಘಟನೆದವರು ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ಹೀಗಾಗಿ ನಾವೆಲ್ಲರೂ ಇಲ್ಲಿ ಸಂಘಟನೆದಲ್ಲಿ ಬಂದು ನಾವೊಂದು ಒಳ್ಳೆಯ ಸ್ಥಾನದಲ್ಲಿ ಇದ್ದೀವಿ. ನಾವೆಲ್ಲರೂ ಮುಂದೆ ಬರಬೇಕು. ಮುಂದೆ ಬಂದು ಮಹಿಳೆಯರೆಲ್ಲರೂ ಒಗ್ಗೂಟಗೂಡಿ ಈ ಸಂಘಟನೆಯಲ್ಲಿ ಎಲ್ಲರೂ ಕೊಡೋಣ ಅಂತ ಹೇಳಿ ನಿಮ್ಮ ಹೆಸರು ಹೇಳಿ ಮೇಡಮ್. ಜಿಲ್ಲಾ ಕಾಳೆ ಪ್ರಧಾನ ಕಾರ್ಯದರ್ಶಿ ಜಿಲ್ಲಾ. ಅಲ್ಲ, ಇದು ಸಂಘಟನೆ ಇಷ್ಟು ದಿನ ಇದು ಆಗಿದ್ದು ನಾನು ಇದ್ದಿದ್ದಿಲ್ಲ. ಈಗ ಇಷ್ಟೆಲ್ಲ ಜನ ಮಹಿಳೆಯರು ಇಷ್ಟೆಲ್ಲರೂ ಕೂಡಿರಲ್ಲ, ನನಗೆ ತುಂಬ ಸಂತೋಷ ಆಗ್ತದೆ. ಎಲ್ಲರೂ ಮಹಿಳೆಯರು ಒಗ್ಗಟ್ಟಾಗಿ ಇದನ್ನು ಮುಂದುವರಿಸ್ಕೊಂಡು ತುಂಬ ಚೆನ್ನಾಗಾಗ್ತದೆ ಅಂತ ನನ್ನ ಆಸೆ. ಇನ್ಮೇಲೆ ನಾನು ಬರ್ತಾ ಇದ್ದೀನಿ, ಚೆನ್ನಾಗಿ ಹೋಗಲಿ ಅಂತ. ನಿಮ್ಮ ಹೆಸರು ಹೇಳಿ ಮೇಡಮ್. ಸ್ವಾಭಿಮಾನಿ ಬನ ಜಿಲ್ಲಾ ಘಟಕ ವಿಜಯಪುರ ವತಿಯಿಂದ ನೇಮಕಾತಿ ಪತ್ರ ಶ್ರೀ ಅಶೋಕ್ ಹಡ್ಪದ್ ಅವರ ಸಾಮಾಜಿಕ ಸೇವೆಯನ್ನು ಪರಿಗಣಿಸಿ ತಾಯಿ ಶ್ರೀ ಭುವನೇಶ್ವರಿಯ ಹಾಗೂ ಈ ನಾಡಿನ ಸೇವೆಯನ್ನು ಮಾಡಲು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನ ಗೌರವ ಅಧ್ಯಕ್ಷ ತಾಲೂಕು ಗೌರವ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಶ್ರೀಯುತ ಪಿ ಕೃಷ್ಣೇಗೌಡರ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಶ್ರೀಯುತ ಜಗದೇವಶಿ ಸೂರ್ಯವಂಶಿ ಜಿಲ್ಲಾಧ್ಯಕ್ಷರು ವಿಜಯಪುರ ಇವರ ಮುಖಾಂತರ ಈ ಆದೇಶ ಹೊರಡಿಸಲಾಗಿದ್ದು, ಸಂಘಟನೆಯನ್ನು ಬಲಪಡಿಸಲು ಸಂಪೂರ್ಣ ಅಧಿಕಾರವನ್ನು ನೀಡಲಾಗಿದ್ದು, ತಮ್ಮ ವ್ಯಾಪ್ತಿಗೆ ಸಂಬಂಧಿಸಿದ ಮಾಹಿತಿಗಳನ್ನು ಜಿಲ್ಲಾ ಕಚೇರಿಗೆ ನೀಡಬೇಕು. ಮಹಿಳಾ ದಿನಾಚರಣೆ ಅದರ ಜೊತೆಗೆ ನಮ್ಮ ದೇಶವನ್ನು ಕಾಪಾಡಿದಂಥ ಮಹಾನ್ ನಾಯಕ ಭಗತ್ ಸಿಂಗ್ ಅವ್ರನ್ನ ಕೂಡಿ ಇವತ್ತು ಬಿಜಾಪುರ ಜಿಲ್ಲೆ ಹೈವೇಯಲ್ಲಿ ಒಂದು ವಿಶ್ವ ಮಹಿಳಾ ದಿನಾಚರಣೆ ಬಬ್ಲೇಶ್ವರ ಇರ್ಬೋದು, ಸಿಂದಗಿ ಇರ್ಬೋದು, ಹೆಗ್ಡಿಯಾಳ ಇರ್ಬೋದು, ಬಿಜಾಪುರ ಲೋಕಲ್ದವ್ರು ಇರ್ಬೋದು, ಎಲ್ಲರೂ ಇವರು ಸದಸ್ಯರನ್ನು ಬಿಜಾಪುರ ಒಂದು ಹೈವೇಲಿ ಆಚರಣೆ ಮಾಡ್ಲಕ್ಕ ಇದು ನಮ್ಗ ಸೌಭಾಗ್ಯ ಅಂತ ನಾವು ತಿಳ್ಕೋಬೇಕು. ಯಾಕಂದ್ರೆ ಸಾವಿತ್ರಿಬಾಯಿ ಫೂಲೆಯವ್ರ ನೆನಪು ಬರ್ತದೆ ನಮ್ಗೆ ಇವತ್ತ. ಸಾವಿತ್ರಿಬಾಯಿ ಫೂಲೆಯವ್ರು ಯಾಕೆ ನೆನಪು ಬರ್ತದೆ ಅಂದ್ರೆ ಈ ದೇಶ ಅಚ್ಚುಕಟ್ಟ ಶಿಕ್ಷಣದ ಶಿಕ್ಷಕಿ. ಈ ದೇಶದಲ್ಲಿ ಮೊದಲಾದ ಯಾರಾದ್ರೂ ಮಹಿಳೆ ಇದ್ರ ಸಾವಿತ್ರಿಬಾಯಿ ಫೂಲೆ ಅವರು ಶಿಕ್ಷಣ ಮಾಡ್ಲಕ್ಕ ಶಾಲೆಗೆ ಹೋಗ್ತಿರ್ಬೇಕಾದ್ರೆ ಕಿಡಿಗೇಡಿಗಳು ಹೆಂಡಿ ಹೊಡಿತಿದ್ರು ಆಕಿ ಹೋಗಾಗ. ಹೋಗಿ ಆಕಿ ಶಿಕ್ಷಣ ಕೊಟ್ಟು ಹೊಳ್ಳಿ ಬರ ಚುಡಿಯಾಕಿ ಆಕಿಗೆ ಹೊಡಿತಿದ್ರು. ಆಕಿ ಶಿಕ್ಷಣ ವೃತ್ತಿಯನ್ನು ಹೊಟ್ಟೆ ಬಿಡ್ತಿದ್ದಲ್ಲ, ತನ್ನ ಕಾಯ್ಕ ಮಾಡ್ಬೇಕಂತೇಳಿ ದಿನನಿತ್ಯದಲ್ಲಿ ಹೋಗ್ತಾ ಇದ್ದು ಬಟ್ಟೆಯನ್ನು ಚೇಂಜ್ ಮಾಡ್ತಾ ಇದ್ರು. ಅವರು ಹೋಗಿ ತಾವೇನು ನಮ್ಮ ಕೆಲವೊಬ್ರು ಕಿಡಿಗೇಡಿಗಳ ಹೊಡೆದ ಹೆಂಡಿ ಹೊಲಸನ್ನು ಹೋಗಿ ಸೀರೆಯನ್ನು ಕಳೆದು ಆ ತಾಯಿ ಶಿಕ್ಷಣ ಕೊಟ್ಟು ಮತ್ತೆ ಅದೇ ಸೀರೆಯನ್ನು ಮತ್ತೆ ಹಾಕೊಂಡ್ ಬರ್ತಿದ್ಲು. ಇವತ್ತ ಈ ದೇಶದಲ್ಲಿ ಅತಿ ಸಂಸ್ಕೃತಿ ಹೆಣ್ಮಕ್ಳಿಗೆ ಒಂದು ಸರಿಯಾಗಿ ಪಾಠ ಮಾಡಿದಂತ ನಾಯಕಿ ಯಾರಾದ್ರೂ ಇದ್ರ ಸಾವಿತ್ರಿಬಾಯಿ ಫೂಲೆಯರ್ ಅಂತ ನನಗೆ ಒಂದೆರಡು ಮಾತನ್ನ ತಿಳಿಸ್ತಾ ಇದ್ದೀನಿ. ಅತಿ ಬಡತನದಲ್ಲಿದ್ದೆವು ನಾವು, ಮಲ್ಲು ಶಂಕರಪ್ಪ ಹಡ್ಪದ್ ಅಂತೇಳಿ. ನಮ್ಮ ಜಿಲ್ಲಾಧ್ಯಕ್ಷರಾದ ಮಿದು ಮನಸ್ಸಿನವರು, ಆಕ್ಚುಲಿ ಹೇಳ್ಬೇಕಾದ್ರೆ ಮಿದು ಮನಸ್ಸಿನವರು, ಇದು ಒಂದು ಬಾಂಧ್ಯತೆ ಇರ್ತದ. ಇಲ್ಲಿ ನಾವು ಇಲ್ಲೇ ಕೊಡ್ಬೇಕು, ನಾವು ಇಲ್ಲೇ ಇರ್ಬೇಕು, ನಾವು ಇಲ್ಲೇ ಹೋಗ್ಬೇಕು ಅನ್ನೋದೊಂದು ಪ್ರೀತಿ ಬಾಂಧ್ಯತೆಯನ್ನು ಹೊಂದಿರ್ತದ. ನಮ್ಮ ಸೂರ್ಯನ್ ಸರ್ ಇವತ್ತು ನನಗೆ ತಾಲೂಕು ಅಧ್ಯಕ್ಷ ಮಾಡಿ ನೇಮಕ ಮಾಡ್ರ. ಇವತ್ತು ವಿಜಯಪುರ ಜಿಲ್ಲಾದಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಮಹಿಳಾ ಯುವಕರಿಗೆ ನನ್ನ ಹಿರಿಯರು ಕೂಡ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಭಗತ್ ಸಿಂಗ್ ಅವರು 20ನೇ ವಯಸ್ಸಿಗೆ ಸಾವನ್ನು ಅರ್ಪಣೆ ಮಾಡ್ಯಾರ ನಮ್ಮ ದೇಶಕ್ಕಾಗಿ. ಏನೇ ಬರಲಿ ಕಷ್ಟ ನಮಗಿರ್ಲಿ ಅಂತೇಳಿ ಮಹಾನ್ ನಾಯಕರು
ಆಗಿರ್ಬೋದು, ಅನೇಕ ನಾಯಕರು ಇವತ್ತು ನಮ್ಗೆ ಬಾಳ್ ನೆನಪು ಬಂದು ಈ ದೇಶನ ಅಚ್ಚುಕಟ್ಟಾಗಿ ನಿಂದಿರ್ಬೇಕಾದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದ್ರು ಕೂಡ ಇವತ್ತಿನ ಆಡಳಿತ ದುಷ್ಕರ್ಮಿಗಳ ರಾಜಕಾರಣಿಗಳು ಹೆಂಗಿದೆ ಅಂದ್ರೆ ಇನ್ನ ಈಗ ಸರಿಯಾಗಿ ಆಡಳಿತಗಳನ್ನ ಬರ್ತಾ ಇಲ್ಲ. ನಾವ್ ಹೇಳ್ತೀವಿ ಬರೀ ಬಾಯಿ ಮಾತ್ರ ಹೇಳ್ತಾರ ವಿಧಾನಸಭಾದಾಗ, ನೀವು ಜಾಡಲ್ಲಿ ವಿಧಾನಸೌಧ ನೋಡ್ರಿ ಟಿವಿ ಅವೇನ್ ಹ್ಯಾಂಗ್ ಜಾಡ್ತಿರ್ತಾರ ಮಾಡ್ತಾರ, ಮತ್ತೆ ದೇಶವನ್ನು ಕಾಪಾಡೋರು ಎಲ್ಲ ನಮ್ಗೆ ನವನಾಗರ ಮಾಡಂದ್ರೆ ಅಂತ ಹೇಳ್ತಾರ. ಒಬ್ಬ ಬಡವ ಮನೆಯಲ್ಲ ಗುಡಿಸಲ್ದಾಗ ಇರ್ತಾನ, ಅದು ಗುಡಿಸಲವನ್ನು ಹೊರತುಪಡಿಸಿ ಒಂದು ಮನೆ ಕಟ್ಟದಾಗ ಆ ಬಡವ ಒಂದು ತೃಪ್ತಿ ಆಗ್ತದ. ರಾಜಕಾರಣ ಒಂದು ಮಾಡಿದ ಒಂದು ಸೇವೆ ಇವತ್ತು ಏನಾದ್ರೂ ಮಹಾತ್ಮ ಗಾಂಧೀಜಿಯವರು ಕಟ್ಟಿದ ಕನಸು ಸಿಕ್ತಪ್ಪ ಅಂದ್ರೆ ನವನಾಗರ ಮಾಡ್ಬೇಕಾದ್ರೆ ಫಸ್ಟ್ ಎಲ್ಲಾ ಗುಡಿಸಲಗಳನ್ನು ಮನೆಗಳನ್ನ ತೆಗೆದು ಸಂಪೂರ್ಣವಾಗಿ ಅವರಿಗೆ ಈ ಮಳೆಗಾಲದಲ್ಲಿ ಹೆಂಡ್ರು ಮಕ್ಕಳು ತಾವು ಅತ್ಯುತ್ತಮವಾಗಿ ಸಂಸಾರ ಮಾಡಕ್ಕೆ ಒಂದು ಮನೆಯನ್ನು ಆ ಬಡವರಿಗೆ ತಲುಪಿಸ್ಬೇಕಂತೇಳಿ ಇವತ್ತ ಈ ವೇದಿಕೆ ಮುಖಾಂತರ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಭಗತ್ ಸಿಂಗರ ಒಂದು ಆಚರಣೆಗೋಸ್ಕರ ನಾವು ಬಂದು ಇವತ್ತು ನಾವು ರಾಜಕೀಯ ಮುಖಾಂತರ ಕರ್ನಾಟಕ ರಕ್ಷಣಾ ಸ್ವಾಭಿಮಾನ ಬಣದಿಂದ ವಿಜಯಪುರ ಜಿಲ್ಲೆಯಿಂದ ನಾವು ಇವತ್ತು ಅವರಿಗೊಂದು ವಿಧಾನಸಭೆಗೆ ಒಂದು ಕೂಗಂತ ಮುಟ್ಟಂತ ಒಂದು ವ್ಯವಸ್ಥೆ ಇವತ್ತ ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಸದಸ್ಯರ ಒಗ್ಗಟ್ಟಾಗಿ ನಿಂದಿರಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ಯಾಕಂತ ಕೇಳಿದ್ರೆ ಒಬ್ಬ ಇಬ್ಬ 3-4 ಮಂದಿ ಕಲ್ತ್ರೆ ಸಂಘಟನೆ ಆಗಲ್ಲ, ಯಾವುದು ಸಂಸ್ಕೃತಿ ಒಂದು ಸೋಬೇತಾರಂತ ಕೆಲಸನೂ ಆಗಲ್ಲ. ಸಂಘಟನೆ ಏನಪ್ಪಾ ಅಂತ ಕೇಳಿದ್ರೆ ಈ ಸಂಘಟನೆ ಏನಪ್ಪಾ ಅಂದ್ರೆ ಇದೇನು ಯಾರ ಮನೆ ಅಪ್ಪನ ಮನಿದಲ್ಲ, ಯಾರ ಮನಿದಲ್ಲ. ಇವತ್ತ ನೀವು ಬರ್ಬೋದು ಉನ್ನತ ಸ್ಥಾನದಾಗ ನಮ್ಮ ಸೂರ್ಯಾಂಶ ಸರ್ ಕೆಳಗಡೆ ಕೆಲಸ ಮಾಡ್ಬೋದು. ಸರ್ ಮನಸ್ಸಿಗೆ ನೋವಂತದ್ದು ಮತ್ತು ಸಮಾಜಕ್ಕೆ ನೋವಂತದ್ದು ಕೆಟ್ಟ ಕೆಲಸಗಳನ್ನು ನಮ್ಮ ಮನೆಯಿಂದ ಯಾವತ್ತೂ ಆಗಬಾರ್ದಂತ ಕೆಲಸಗಳನ್ನ ನಮ್ಮ ಮನಸ್ಸಿನ ನೋಡ್ಕೊಂಡು ಅಷ್ಟೇ. ಇದು ದೇಶ ನಮ್ದು. ರೈತರ ತೆರಿಗೆ ಕಟ್ಟಿದಂತ ವಿಧಾನಸಭಾದಲ್ಲಿ ಎಲ್ಲರೂ ಆಡಳಿತ ಮಾಡ್ತಾರ, ಅವ್ರೆಲ್ಲರೂ ಏನಾದ್ರು ಅಪ್ಪನ ಮನೆ ಆಸ್ತಿ ತಂದು ಮಾರ್ಯಾರನ್ರಿ. ನಮ್ಗೆ ನಿಮ್ಗೆ ಇನ್ನಾಗಿ ಸರಿಯಾಗಿ ಮನೆಗಳೇ ಬಂದಿಲ್ಲ. ಉದ್ಯೋಗ ಖಾತ್ರಿ ರೊಕ್ಕ ಹಾಕ್ತಾರ, 16 ದಿನ ಅವ್ರ ದಿನ ತೋತಾರ, ನಮ್ಗೆ 6 ದಿನ ಕೊಡ್ತಾರ. ಇವು ಕೆಲವೊಂದು ಮಹಿಳೆಯರು ಬಹಳ ಅದಾವ, ಸಂಕಟಗಳದಾವ. ತಾವು ಮುಂದಿನ ದಿನಗಳಲ್ಲಿ ಹೆಣ್ಮಕ್ಳು ಹುಷಾರಾಗಿ, ಇದು ನಮ್ಮ ದೇಶ, ನಮ್ಮ ಜೀವ, ನಮ್ಮ ರಕ್ಷಣೆ ಹೋರಾಟ. ಇವತ್ತ ಈ ದೇಶದ ಬಲಿಷ್ಠಗೊಳಿಸ್ಲಕ್ಕ ಇಲ್ಲಿ ಯಾರಾದ್ರೂ ಇದ್ರ ಅವ್ರನ್ನ ನೆನಪು ಮಾಡ್ಬೇಕಾಗ್ತದ. ಪೊಲೀಸ್ ಸಿಬ್ಬಂದಿ, ಪತ್ರಿಕೆ ಮಾಧ್ಯಮದವರು, ಈ ದೇಶದ ಅವ್ರ ಅಧಿಕಾರ ಹಿಡಿದಿರ್ಬೋದು, ರಾಜಕಾರಣಿನ ಜುಟ್ಟಾಡಿ ಅಂತ ಇವತ್ತು ಯಾರಾದ್ರೂ ಇದ್ರ ಪತ್ರಿಕಾ ಮಾಧ್ಯಮದವರು ಅಂತ ಹೇಳಕ್ ನಾನು ಇಂಟ್ರೆಸ್ಟ್ ಪಡ್ತಾ ಇದ್ದೀನಿ. ನೋಡ್ರಿ, ಸಾವಿರಾರು ಮಂದಿ ಹಿಂದಕ್ಕೆ ಸೇರ್ತಾರ, ಒಬ್ಬ ಪತ್ರಕರ್ತ ಹೊಟ್ಟೆ ಹಿಂದಕ್ಕೆ ಸೇರಲ್ಲ, ಅವ ಮಾತಾಡಕ್ ಹೋದ ಬರೀ ಪೆನ್ ಮೇಲೆ ಗೀಸ್ತಾನ. ಅಂದ್ರೆ ನಮ್ಮ ದೇಶದ ಆಡಳಿತ ಹೆಂಗದ ಕೇಳಿದ್ರ, ಮೂಕನಾಗಿರು ಜಾಣನಾಗಿ ಪೆನ್ನಿನಿಂದ ತಿದ್ದಿ ಹೇಳೋ ಜಾಣ ಅಂತ ಹೇಳ್ತಾನ. ಮಾತಾಡಿದ್ರೆ ಏನು ಅಂತ ಇಲ್ಲಿ ಪೆನ್ನೇ ಒಂದು ಮಾತನ್ನು ಹೇಳ್ತೀನಿ ಇಲ್ಲಿ. ಅದಕ್ಕೆ ನಾವು ಕರ್ನಾಟಕ ರಕ್ಷಣೆ ಸ್ವಾಭಿಮಾನ ಬಣಕ್ಕೆ ಬಂದಿರಿ. ಇದು ಬಣ ಹೆಂಗದ ಕೇಳಿದ್ರ ಅತಿ ಒಂದು ಸಣ್ಣ ಕುಟುಂಬ ಅಂತ ತಿಳ್ಕೊತೀನಿ. ಆ ಕುಟುಂಬಕ್ಕೆ ನೀವು ಎಲ್ಲರೂ ಹೆಂಗ ಬಲಪಡಿಸ್ಬೇಕಂದ್ರ ಎಲ್ಲರೂ ಒಂದೊಂದು ಕೆಲಸ ಮಾಡಿ ಇವತ್ತು ಮನಿ ದುಡ್ಡನ್ನು ತಂದು ನಾವು ಒಂದು ಮನಿ ಕಟ್ಸುದು, ಹೊಲ ಬಿತ್ತುದು, ಆಯ್ತು ನೇಗಿಲು ಹೊಡಿದು, ಬೆಳೆ ತರು, ಆಕಳ ತರು, ಎತ್ತರು, ಮನಿ ಸಂಸಾರ ಇಂಪ್ಲಿಮೆಂಟ್ ಏನ್ ಮಾಡ್ಕೋತೀವಲ್ಲ, ಇವತ್ತೆಲ್ಲರೂ ನೀವೇನು ಮಹಿಳೆಯರಿದ್ದೀರಿ. ನಿಮ್ಮಿಂದ ಒಬ್ಬೊಬ್ಬರಿಂದ 4 ಮಂದಿ ತಗೊಂಡು ನಮ್ಮ ಕರ್ನಾಟಕ ರಕ್ಷಣೆ ವೇದಿಕೆಯನ್ನು ಬಲಪಡಿಸಕ್ಕೆ ತಮ್ಮ ಕೈ ಮುಗಿದು ಕೇಳ್ಕೊತೀನಿ. ಆ ತಾಲೂಕು ರಕ್ಷಣೆ ಸಂಘಟನೆಯಿಂದ ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟು ಮಾತಾಡಿದಂತ ನನ್ನ ಹಿರಿಯರಿಗೆ, ನನ್ನ ಇನ್ನ 3 ಮಾತಾಡೋದರ ಯುವಕರಿಗೆ ಕೂಡ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ಈ ಸೋಬೇತರಂತ ಕೆಲಸವನ್ನು ಅವತ್ತು ಯಾವತ್ತಾದ್ರೂ ಮಾಡ್ತಾರ. ಅವ್ರ ಮ್ಯಾಗ ನಮ್ಮ ನಂಬಿಕೆ ಅದ. ನಮ್ಮ ಪಕ್ಷ, ನಮ್ದು ಕರ್ನಾಟಕ ಸ್ವಾಭಿಮಾನ ಮ್ಯಾಗ ಯಾವತ್ತು ನಾವು ಏನಾದ್ರೂ ಒಂದು ಮಾತಾಡೋದ ತಪ್ಪನ್ನು ಇತ್ತಂದ್ರೆ ಅದನ್ನೇ ವೈದ್ಯನ್ನ ಬಲಪಡಿಸ್ಬೇಡ್ರಿ. ಇದಕ್ಕೇನದಲ್ಲ, ನಿಮ್ಮ ಹೆಸರದ ಸಂಪೂರ್ಣ ಇರಲಿ, ನಿಮ್ಮದಿಂದ ನಾವು ಬೆಳಿತೇವೆ ಅಂತೇಳಿ ನಾನು ಒಂದು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಸ್ಥಾನವನ್ನು ತೆಗೆದುಕೊಂಡಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಹಾಗೂ ನನ್ನ ತಾಯಂದಿರಿಗೂ ಮುಂಬರುವ ದಿನಗಳಲ್ಲಿ ಇನ್ನೂ ಪದಾಧಿಕಾರಿ ಹೆಚ್ಚಿಗೆ ಆಗುವಂಥ ಎಲ್ಲ ಸಹಪಾಠಿಗಳಿಗೂ ಮತ್ತೊಮ್ಮೆ ತಮಗೆ ನಮಸ್ಕರಿಸಿ, ಇವತ್ತಿನ ವಿಶ್ವ ಮಹಿಳಾ ದಿನಾಚರಣೆಯ ಅವರ ತಾಯಿಯವರ ಒಳ್ಳೆಯತನವನ್ನು ಕಂಡು 5 ಮಂದಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆಗಮಿಸಿರ್ತಕ್ಕಂಥ ಎಲ್ಲ ತಾಯಂದಿರಿಗೆ ಸ್ವಾಭಿಮಾನದಿಂದ ಬದುಕುವ ಹಕ್ಕು ತಾಯಂದಿರಿಗೆ ಇದೆ ಅಂತೇಳಿ ಇದರ ಮುಖಾಂತರ ತಮಗೆಲ್ಲ ಸಾರುವ ಮುಖಾಂತರ ಈ ಕಾರ್ಯಕ್ರಮ, ಇವತ್ತಿನ ಇಂದಿನ ಕಾರ್ಯಕ್ರಮ ನಡೀತಾ ಇದೆ. ಮುಂಬರುವ ಕಾರ್ಯಕ್ರಮ, ಯಾವುದೇ ಕಾರ್ಯಕ್ರಮಕ್ಕೆ ಯಾವುದೇ ಮನೆಯಲ್ಲಿ ಅಡಚಣೆ, ತೊಂದರೆ ಏನಾದರೂ ಆದರೆ
ಎಲ್ಲರೂ ಮನೆಯಿಂದ ಹೆಣ್ಮಕ್ಳು ಬರೋಕ್ಕಾಗಲ್ಲ. ಒಂದೇ ಹೆಣ್ಮಕ್ಳು ತಾವು ದಿಟ್ಟವಾದ ನಿರ್ದಿಷ್ಟವನ್ನು ಧೈರ್ಯ ಮಾಡಿ ಯಾರು ಹೊರಗೆ ಬರ್ತಾರ ಅವರು ಇಂಥ ಸಂಘಟನೆಯಲ್ಲಿ ಆಗಲಿ ರಾಜಕೀಯದಲ್ಲಿ ಆಗಲಿ ಯಾವುದೇ ಒಂದು ತಮ್ಮ ಸ್ಥಾನವನ್ನು ಗಳಿಸ್ಲಿಕ್ಕೆ ಸಾಧ್ಯ. ಅದಕ್ಕೆ ಬಿಟ್ಟರೆ ಅಕ್ಕಿ ಹೋಗಂಗಿಲ್ಲ ಆಗ್ಯಾಳ ಅವರು ಹೋಗಂಗಿಲ್ಲ ಆಗ್ಯಾರ ಅಂತ ತಿಳ್ಕೊಂಡು ತಾವು ಕೂಡ ಮನೆಯಲ್ಲಿ ಕೂತ್ರ ಎಲ್ಲರೂ ಹುಟ್ಟು ಖಚಿತದ ಸಾವು ಖಚಿತದ. ಆದ್ರೆ ಹುಟ್ಟು ಸಾವಿನ ಮಧ್ಯೆ ಹೆಣ್ಣು ಮಗಳದ್ದು ಒಂದು ಸಾಧನೆ ಏನೈತಿ ಅಂತ ತೋರಿಸ್ಕೊಡುವಂಥ ಕಾರ್ಯಕ್ರಮಕ್ಕೆ ಮುಂದಾಗಬೇಕು ಅಂತೇಳಿ ಇಂಥ ಕಾರ್ಯಕ್ರಮದ ಮುಖಾಂತರ ಸಾರುವಂಥ ತಾವು ಹೆಣ್ಮಕ್ಳೆಲ್ಲ ತಾವು ಈ ಕಾರ್ಯಕ್ರಮದ ಮುಖಾಂತರ ತಾವೆಲ್ಲ ಸಾರಬೇಕು. ಯಾಕಂತಂದ್ರೆ ಇಂಥ ಕಾರ್ಯಕ್ರಮಗಳು ವರ್ಷಕ್ಕೆ ಒಂದು ಬರ್ತದೆ. ಇದು ಹಿಂದಿನ ತಾರೀಕಿಗೆ ಆಗಬೇಕಾಗಿತ್ತು. ನಮ್ಮೆಲ್ಲ ಕಾರ್ಯಕ್ರಮದ ಟೈಮಿಂಗ್ ಸೆಟ್ ಆಗಲ್ಲ ಸಲುವಾಗಿ ಇವತ್ತಿನ ದಿವಸ ಇಟ್ಕೊಂಡದ. ಮುಂದಿನ ವರ್ಷ ಆ ದೇವರು ನಮ್ಮಲ್ಲಿ ಶಕ್ತಿ ಕೊಟ್ಟಂದ್ರೆ ದೊಡ್ಡ ಪ್ರಮಾಣದಲ್ಲಿ ಇದು ಒಳ್ಳೆ ಸಾಧನೆ ಮಾಡಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮ ಮುಖಾಂತರ ವಿಶ್ವ ಮಹಿಳಾ ದಿನಾಚರಣೆಯನ್ನು ನೆರವೇರಿಸ್ತೀವಿ ಅಂತ ನಾನು ಮಾತು ಹೇಳಿ ಜೈ ಹಿಂದ್, ಜೈ ಕರ್ನಾಟಕ. ಅಶೋಕಣ್ಣ ಬರ್ರಿ ಅಶೋಕಣ್ಣ. ಸರ್ ಕೂಡ ಹೇಳಿ ಬರ್ರಿ ಮೇಡಮ್, ಅದು ಆಯ್ತು ಹೋಗ್ರಿ ಬರ್ರಿ ಎಲ್ಲರೂ ಬರ್ರಿ. ನಿಮ್ಮೆಲ್ಲ ಮಹಿಳೆಯರ ಸಲುವಾಗಿ ಸಚಿನ್ ಹರಿಜನ್ ಸಿಂದಗಿ ತಾಲೂಕು ವಿದ್ಯಾರ್ಥಿ ಘಟಕದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅಜಂತ್ರಿ ಇವರು ಚಿಕ್ಕ ಅಲ್ಲಾಪುರ ಗ್ರಾಮ ಘಟಕದ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಗ್ರಾಮ ಘಟಕದ ಅಧ್ಯಕ್ಷ ತಮ್ಮ ಶುಭವಾಗಿ ಅವರು ಚಿಕ್ಕಲ್ಲಾಪುರ ಹಿರಿಯಲ್ಲಾಪುರ ಗ್ರಾಮ ಘಟಕದ ಅಧ್ಯಕ್ಷ ನೀವು ಒಂದು ವರ್ಷ ನಿಮ್ಗೆ ಆಕ್ಟಿವಿಟೀಸ್ ನೋಡ್ತೀನಿ ನಿಮ್ಗೆ ಕೆಲಸ. ಆಮೇಲೆ ನೀವು ಅಂದ್ರಲ್ಲ ಇಡೀ ತಾಲೂಕ ನೋಡ್ರಿ ಕಣ್ಣು ನೋಡ್ರಿ ಕಣ್ಣು ನೋಡ್ರಿ. ಎಸ್ ಹೇಳಿ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ಇವತ್ತು ನಾವು ವಿಜಯಪುರ ಜಿಲ್ಲಾ ಘಟಕದಿಂದ ವಿಶ್ವ ಮಹಿಳಾ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೀವಿ. ಇವತ್ತು ನಾವು ವಿಶ್ವ ಮಹಿಳಾ ದಿನಾಚರಣೆಯಲ್ಲಿ ಸಾವಿತ್ರಿಬಾಯಿ ಫುಲೆ ಅವ್ರಿಗೆ ನೆನೆಸ್ಕೊಂಡು ಹಾಗೂ ಇವತ್ತು ಬಲಿದಾನ ದಿನವೂ ಕೂಡ ನಾವು ಆಚರಣೆ ಮಾಡಿದ್ವಿ. ಬಲಿದಾನ ದಿನದಲ್ಲಿ ಭಗತ್ ಸಿಂಗ್ ಅವರು, ಆಮೇಲೆ ರಾಜ್ಗುರು ಮತ್ತು ಸುಖದೇವ್ ಇವರು ಮೂರರನ್ನು ನೆನೆಸ್ಕೊಂಡು ಇವತ್ತು ನಾವು ನಮ್ಮ ಸಂಘಟನೆಯಿಂದ ನಾವು ಇವತ್ತು ಆಚರಣೆ ಮಾಡ್ತಾಯಿದ್ದೀವಿ. ಅಷ್ಟೇ ಅಲ್ಲದೆ ಸಂಘಟನೆ ಕುರಿತು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿರ್ತಕ್ಕಂಥವ್ರಿಗೆ ಅನ್ಯಾಯದ ವಿರುದ್ಧ ನಾವು ಹೋರಾಟ ಹೇಗೆ ಮಾಡಬೇಕು, ಸಂಘಟನೆ ಅಂದರೆ ಏನು, ಸಂಘಟನೆಗೆ ನಾವು ಯಾಕೆ ಬರಬೇಕು, ಮುಂದಿನ ದಿನಮಾನಗಳಲ್ಲಿ ನಾವು ಏನೇನು ಹೋರಾಟ ಮಾಡಬೇಕು ಅನ್ನೋದ್ರ ಕುರಿತು ನಾವೆಲ್ಲ ಸಂಘಟನೆ ಪರವಾಗಿ ಎಲ್ಲ ನಮ್ಮಲ್ಲಿರ್ತಕ್ಕಂಥ ಮಹಿಳೆಯರಿಗೆ ನಾವು ಸನ್ಮಾನ, ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಪದಾಧಿಕಾರಿಗಳಿಗೂ ಕೂಡ ಹೂ ಕೊಟ್ಟು ನಾವು ಸನ್ಮಾನ ಮಾಡಿದ್ದೀವಿ. ಇವತ್ತು ಎಲ್ಲ ಜಿಲ್ಲೆಯ ರಾಜ್ಯದ ಎಲ್ಲ ಮಹಿಳೆಯರಿಗೂ ಸಹೋದರಿಯರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಿನ್ನೆ ಮಹಿಳೆಯ ಈಗ ಯಾಕಂದರೆ ಮಹಿಳೆಯರು ಭಾಳ ಉನ್ನತ ಮಟ್ಟದೊಳಗಿದ್ದಾರೆ. ನಿನ್ನೆ ತಾನೇ ಸುನೀತಾ ವಿಲಿಯಮ್ಸ್ ಅವರು ಮತ್ತೆ ಮರಳಿ ಭೂಮಿಗೆ 200 ದಿನದ ಮೇಲೆ ಅವರು ಮತ್ತೆ ಭೂಮಿಗೆ ಬಂದಿದ್ದಾರೆ. ಅಂಥ ಮಹಿಳೆಯರು ಗಗನಯಾನಿಗಳು ಕೂಡ ಇದ್ದಾರೆ ಅನ್ನೋದು ನಮ್ಮ ಮಹಿಳೆಯರು ಅರ್ಥಕೊಳ್ಬೇಕು. ಹೀಗಾಗಿ ಎಲ್ಲ ಮಹಿಳೆಯರು ಇನ್ನು ಮನೆ ಬಿಟ್ಟು ಹೊರಗೆ ಬರಬೇಕು, ಹೊರಗೆ ಬಂದು ಸಮಾಜದಲ್ಲಿ ಏನಿದೆ ಅನ್ನೋದನ್ನು ನೋಡ್ಕೋಬೇಕು ಅನ್ನುವಂಥ ವಿಚಾರ. ಹಾಗೂ ಮಹಿಳೆಯರು ಬಹಳ ಶಕ್ತಿವಂತರಾಗಿದ್ದಾರೆ. ಎಲ್ಲಿ ನಾರಿಯರನ್ನು ಪೂಜಿಸ್ತಾರ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅನ್ನುವಂಥ ಮಾತನ್ನು ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲ ಈ ವಿಜಯಪುರ ಜಿಲ್ಲೆಯ ಪದಾಧಿಕಾರಿಗಳು ನಾವೆಲ್ಲ ಆಚರಿಸ್ತಾ ಇದ್ದೀವಿ. ಎಲ್ಲರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನನ್ನ ಹೆಸರು ಲಕ್ಷ್ಮಣ್ ಕಂಬಾಗಿ ಅಂತೇಳಿ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಉತ್ತರ ಕರ್ನಾಟಕ ಅಧ್ಯಕ್ಷ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ವಿಶ್ವ ಮಹಿಳಾ ದಿನಾಚರಣೆ ಆಚರಿಸಲಾಯಿತು. ಅದರ ಜೊತೆ ನಮ್ಮ ದೇಶಕ್ಕಾಗಿ
ತಮ್ಮ ಪ್ರಾಣವನ್ನೇ ಅರ್ಪಣೆ ಮಾಡಿರುವ ಭಗತ್ ಸಿಂಗ್ರವರು, ರಾಜ್ಗುರು, ಸುಖದೇವರವರು ಅವರ ಬಲಿದಾನದ ದಿನ ಇವತ್ತು. ಅದು ಕೂಡ ನಾವು ಇವತ್ತು ಅವರಿಗೆ ಆಚರಣೆ ಮಾಡಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಮತ್ತು ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಮಹಿಳಾ ತಾಯಂದಿರು, ಸಹೋದರಿಯರು ಬಹಳ ಜನ ಸೇರಿದ್ದಾರೆ. ಇಲ್ಲ, ನಾವು ಪ್ರತಿಯೊಬ್ಬರು ಇನ್ಮೇಲೆ ಸ್ವಾಭಿಮಾನದಿಂದ ಸಂಘಟನೆ ಬಲಿಷ್ಠಗೊಳಿಸ್ತೀವಿ ಅಂಥೇಳಿ ಅವರು ವಾಗ್ದಾನ ಮಾಡಿದ್ದಾರೆ. ಇವತ್ತು ನಮಗೆ ಭಾಳ ಸಂತೋಷ ಆಗಿದೆ. ನಮ್ಮ ತಾಲೂಕಾ ಘಟಕದ ಪದಾಧಿಕಾರಿಗಳು ಭಾಳ ಉತ್ಸುಕರಿದ್ದಾರೆ. ಸಿಂದಗಿ ತಾಲೂಕು ಪದಾಧಿಕಾರಿಗಳು, ಅದರಲ್ಲಿ ಮಲ್ಲಿಕಾರ್ಜುನ ಹಡ್ಪದ್ ಅನ್ನುವಂಥ ತಾಲೂಕಾ ಅಧ್ಯಕ್ಷರು, ಇನ್ನೂ ಒಂದು ಮಾದರಿ ತಾಲೂಕು ಮಾಡ್ತಾರೆ ಸಿಂದಗಿ ತಾಲೂಕು ಅಂತೇಳಿ ನಮಗೆ ಭರವಸೆ ಇದೆ. ಇವತ್ತು ಹೆಚ್ಚು ಹೆಚ್ಚು ಮಹಿಳಾ ತಾಯಂದಿರು ಮನೆಗಟ್ಟೆ ಸೀಮಿತ ಆಗದೆ ಪ್ರತಿಯೊಂದು ಅಕ್ರಮ ಅವ್ಯವಹಾರಗಳು ದೇಶಾದ್ಯಂತ ನಡೀತಾ ಇದೆ. ಮಹಿಳೆಯರು ಹೇಗೆ ಮನೆ ಜವಾಬ್ದಾರಿ ನಿಮ್ಮ ಮನೆ ಜವಾಬ್ದಾರಿ ಹೇಗೆ ತೋತಾ ಇದ್ದೀರಿ, ಹಾಗೆ ಮುಂದಿನ ದಿನಮಾನದಲ್ಲಿ ಈ ಅಕ್ರಮ ಅವ್ಯವಹಾರಕ್ಕೆ ಆಸ್ಪದ ಕೊಡಲಾರ್ದೇ ಆಮೇಲೆ ಲಂಚ್ ಸಾಮ್ರಾಜ್ಯ ತಡೆ ಹಿಡಿಬೇಕಾದ್ರೆ ತಮ್ಮ ಮಹಿಳಾ ತಾಯಂದಿರು ನೀವು ಹೆಚ್ಚಿಗೆ ಇಲ್ಲಿ ನಮ್ಮ ಜಿಲ್ಲೆಯಾದ್ಯಂತಲೇ ನಾವು ಪ್ರಾರಂಭಿಸಿದ್ದೇವೆ. ನಮಗೆ ಸಂಪೂರ್ಣ ನೀವು ಸಾಥ್ ಕೊಡಬೇಕು. ಮುಂದಿನ ದಿನಮಾನದಲ್ಲಿ ಭ್ರಷ್ಟಾಚಾರ ರಹಿತ ಪಾರದರ್ಶಕ ಆಡಳಿತ ಬರೋ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆ ಮಾದರಿ ಆಗಬೇಕು ಅಂಥೇಳಿ ನಮ್ಮದೊಂದು ಕನಸಿದೆ. ನಮ್ಮ ಬಿಜಾಪುರ ಜಿಲ್ಲೆ ಮಾದರಿ ಜಿಲ್ಲೆ ನೋಡಿಕೊಂಡು ಉಳಿದ ಜಿಲ್ಲೆಯಲ್ಲಿನೂ ತಂತಾನೇ ಸುಧಾರಿಸ್ತದ. ಆ ಒಂದು ದಿಟ್ಟ ನಿರ್ಧಾರ ನಾವು ತೊಗೊಂಡಿದ್ದೀವಿ. ನಾವು ಬರೀ ಜಿಲ್ಲಾಧ್ಯಕ್ಷೆಯಿಂದ ಅಷ್ಟೇ ಕೆಲಸ ಅಲ್ಲ, ನೀವು ಎಲ್ಲರೂ ಜಿಲ್ಲಾಧ್ಯಕ್ಷೆಗೆ ಎಷ್ಟು ಜವಾಬ್ದಾರಿ ಇದೆ ಅಷ್ಟು ನೀವು ಎಲ್ಲ ಪದಾಧಿಕಾರಿಯಲ್ಲಿ ಅಷ್ಟೇ ಜವಾಬ್ದಾರಿ ಇದೆ ಅಂಥೇಳಿ ನಾನು ವಿಶ್ವ ಮಹಿಳಾ ದಿನಾಚರಣೆ ದಿವಸ ತಮ್ಮೆಲ್ಲರಿಗೂ ನಾನು ಇವತ್ತು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತಿನಿಂದ ನೀವು ಎಲ್ಲ ಮಹಿಳಾ ತಾಯಂದಿರು ಬರೀ ನೀವು ನಿಮ್ಮ ಮನೆ ಕುಟುಂಬ, ನಿಮ್ಮ ಮಕ್ಕಳು, ಹೆಣ್ಣರು, ತಮ್ಮ ಸೊಸೆಯರು, ತಮ್ಮ ಬೀಗರು ಅಷ್ಟೇ ಸೀಮಿತ ಇರಬೇಡ್ರಿ. ಸಮಾಜದಾಗ ಎಲ್ಲರೂ ನಮ್ಮ ಸಹೋದರರು, ಎಲ್ಲ ಬಂಧು ಬಳಗು, ನಮ್ಮ ಭಾರತ ದೇಶದ ಎಲ್ಲರೂ ನಾವು ಅಣ್ಣತಮ್ಮರಗತೆಯೇ ಇರಬೇಕಾಗಿದೆ. ಅಂಥ ಒಂದು ಒಳ್ಳೆಯ ಮನೋಭಾವ ಇಟ್ಕೊಂಡು ನಾವು ಯಾರಿಗೇ ಅನ್ಯಾಯ ಆಗಲಾರ್ದಂಗೆ ಎಲ್ಲರಿಗೂ ನ್ಯಾಯ ಸಿಗುವಂಥ ಹಕ್ಕು, ಎಲ್ಲರಿಗೂ ಒಂದು ಒಳ್ಳೆಯ ಸಮಾನ ಹಕ್ಕು ಸಿಗುವ ನಿಟ್ಟಿನಲ್ಲಿ ನಾವು ಎಲ್ಲರೂ ನಮ್ಮ ಸಂಘಟನೆಯಂತೆ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂಥೇಳಿ ಇವತ್ತಿನ ಸಂದರ್ಭ ಹೇಳಿ, ನನ್ನ ಹೆಸರು ಜಗದೇವ್ ಸೂರ್ಯವಂಶಿ, ಜಿಲ್ಲಾ ಅಧ್ಯಕ್ಷ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ, ಜಿಲ್ಲಾ ಘಟಕ, ವಿಜಯಪುರ.